ಮಾತು ಬೇಡ ಶತ್ರುಘ್ನ, ಕಾರ್ಯದಲ್ಲಿ ಮಾಡಿ ತೋರಿಸು. ನೀನು ಬಾಲಕನೆಂಬ ಕನಿಕರದಿಂದ ನಾನು ಈವರೆಗೂ ನಿನ್ನ ಮೇಲೆ ಪ್ರಬಲವಾದ ಅಸ್ತ್ರವನ್ನು ಪ್ರಯೋಗಿಸಲಿಲ್ಲ. ಆದರೆ ನಿನ್ನ ವೀರಾವೇಶವನ್ನು ತಡೆಯಲೇಬೇಕು. ಈಗ ಈ ಕ್ರೂರವಾದ ಅಸ್ತ್ರವನ್ನು ಎದುರಿಸು. ಅಣ್ಣ ಕುಶನಿದ್ದರೆ ನನ್ನ ಬಲ ಇಮ್ಮಡಿಯಾಗುತ್ತಿತ್ತು. ಸಾರಥಿ, ಪ್ರಣಾಮಗಳು ಪ್ರಭು. ಯಾವ ಪೀಠಿಕೆಯೂ ಬೇಡ ಮತ್ತೆ. ಆ ಬಾಲಕನ ವಿಚಾರದಲ್ಲಿ ನೀವು ತಂದ ವಾರ್ತೆಗಳನ್ನು ನನಗೆ ಹೇಳಿ. ಪ್ರಭು, ತಮ್ಮ ಸೋದರ ಶತ್ರುಘ್ನ ಸ್ವತಃ ಆ ಬಾಲಕನೊಂದಿಗೆ ಯುದ್ಧ ಮಾಡಿದನು. ಅಂದರೆ ಶತ್ರುಘ್ನ ಅವನನ್ನು ಸೋಲಿಸಿಬಿಟ್ಟನೆ? ಹೌದು ಪ್ರಭು. ಅತ್ಯಂತ ವೀರಾವೇಶದಿಂದ ಹೋರಾಡಿದ ಆ ಬಾಲಕ ಕೊನೆಗೆ
ಶತ್ರುಘ್ನನ ಬಾಣದ ಆಘಾತದಿಂದ ಮೂರ್ಛೆ ಹೋದನಂತೆ. ಕೇವಲ ಮೂರ್ಛೆ ಹೋದರೆ ಚಿಂತೆ ಇಲ್ಲ, ಸ್ವಲ್ಪ ಸಮಯದ ನಂತರವಾದರೂ ಎಚ್ಚೆತ್ತುಕೊಳ್ಳುತ್ತಾನೆ. ಆದರೆ ಅವನ ಪ್ರಾಣಕ್ಕೆ ಹಾನಿ ಉಂಟಾಗದಿದ್ದರಾಯಿತು. ಇಲ್ಲ ಪ್ರಭು, ಅಂತಹ ಅನಾಹುತ ಆಗಿಲ್ಲ. ಸ್ವತಃ ಶತ್ರುಘ್ನಿಗೂ ಅದು ಇಷ್ಟವಾಗಿಲ್ಲ. ಒಳ್ಳೆಯದೇ ಆಯ್ತು ಬಿಡಿ ಅಮಾತ್ಯರೇ. ಬಹುಶಃ ಶತ್ರುಘ್ನ ಅವನನ್ನು ಇಲ್ಲಿಗೆ ಕರೆದು ತರುತ್ತಿರಬಹುದು. ಆ ಬಾಲಕನನ್ನು ಕಾಣಬೇಕೆಂಬ ಕುತೂಹಲ ನನ್ನಲ್ಲಿ ಮೂಡಿದೆ. ನೀವಾ ಇಷ್ಟು ಹೊತ್ತು ಏನು ಮಾಡುತ್ತಿದ್ದೀರಿ? ಎಲ್ಲಿ ನನ್ನ ಪುತ್ರ ಲವನ ಎಲ್ಲಿ? ಅಮ್ಮ, ನಿಮ್ಮ ಮಗ ಲವಕುಮಾರನಿಗೂ ರಾಜನ ಕಡೆಯವರಿಗೂ ಯುದ್ಧವಾಯಿತು. ಏನು ಯುದ್ಧವೇ? ಯುದ್ಧ ಏಕಾಯಿತು? ನಮ್ಮ ಲವ ಯಾರೋ ರಾಜಕುಮಾರನ ಕುದುರೆಯನ್ನು ತೋಟಕ್ಕೆ ಬಂದಾಗ ಕಟ್ಟಿ ಹಾಕಿದ. ಅದನ್ನು ಬಿಡಿಸಿಕೊಳ್ಳಲು ಬಂದ ಸೇನಾಪತಿಯನ್ನು ಕೊಂದು ಹಾಕಿದ. ಇನ್ನೇನು ಗತಿ? ನಮ್ಮ ಲವ ಸೇನಾಪತಿಯನ್ನು ಏಕೆ ಕೊಲ್ಲಲು ಹೋದ? ಅಷ್ಟೇ ಅಲ್ಲಮ್ಮ, ಕುದುರೆಯನ್ನು ಬಿಡಿಸಿಕೊಳ್ಳಲು ಬಂದ ರಾಜಕುಮಾರನನ್ನು ಮೂರ್ಛೆಗೊಳಿಸಿದ. ಆಮೇಲೆ ಬಂದ ಮಹಾಕಪಿಯೊಂದನ್ನು ಎಚ್ಚರ ತಪ್ಪುವಂತೆ ಮಾಡಿದ. ಅಯ್ಯೋ, ಎಂಥ ವಿಪರ್ಯಾಸ! ಮಕ್ಕಳೇ, ಮುಂದೇನಾಯ್ತೋ ಹೇಳಿ. ನನ್ನ ಮಗ ಹೇಗಿದ್ದಾನೆ? ಎಲ್ಲಿದ್ದಾನೆ? ಆಮೇಲೆ ಲವನೊಡನೆ ಹೋರಾಡಲು ಇನ್ನೊಬ್ಬ ರಥದಲ್ಲಿ ಬಂದ. ಅವನಾರು? ಅವನೇನು ಮಾಡಿದ? ಅವನನ್ನು ನಮ್ಮ ಲವ ತತ್ತರಗೊಳ್ಳುವಂತೆ ಮಾಡಿದ. ಆದರೆ ನಂತರ ಅವನೇ ನಮ್ಮ ಲವನನ್ನು ಮೂರ್ಛೆಗೊಳಿಸಿ ತನ್ನ ರಥದಲ್ಲಿ ಮಲಗಿಸಿಕೊಂಡು ಹೋದ. ಅಯ್ಯೋ, ನನ್ನ ಮಗ ಮೂರ್ಛೆ ಹೋಗಿರುವನೇ? ಹೌದಮ್ಮ, ಕುದುರೆಯನ್ನು ಕಟ್ಟಬೇಡ ಎಂದು ಎಷ್ಟು ಹೇಳಿದರೂ ಕೇಳಲಿಲ್ಲ. ಆದರೆ ಅವನು ನಮ್ಮ ಮಾತನ್ನು ತಿರಸ್ಕರಿಸಿದ. ಯಾರೇ ಬಂದರೂ ಗೆಲ್ಲುವುದಾಗಿ ಹೇಳಿದ. ಕುದುರೆಯನ್ನು ಬಿಡುವುದಿಲ್ಲ ಎಂದು ಹಠ ಹಿಡಿದ. ಅಯ್ಯೋ, ಎಂಥ ಅನ್ಯಾಯ! ಇಂಥ ಬಾಲಕನೊಡನೆ ಯುದ್ಧ ಮಾಡಿದ ಅವನೆಂಥ ನಿರ್ದಯಿ! ನನ್ನ ಮಗನನ್ನು ಮೂರ್ಛೆಗೊಳಿಸಲು ಅವನಿಗೆ ಹೇಗೆ ಮನಸ್ಸು ಬಂತು? ಅಯ್ಯೋ ಮಗನೇ ಲವ, ಎಲ್ಲಿರುವೆ? ಹೇಗಿರುವೆ? ನೀನೇಕೆ ಆ ಕುದುರೆಯನ್ನು ಕಟ್ಟಲು ಹೋದೆ? ಏಕೆ ಆಪತ್ತನ್ನು ಮೈ ಮೇಲೆ ಎಳೆದುಕೊಂಡೆ? ಈಗ ನಾನೇನು ಮಾಡಲಿ? ನಿಮ್ಮ ಮುದ್ದಾದ ಮುಖವನ್ನು ನೋಡುತ್ತಾ ನೋಡುತ್ತಾ ನನ್ನ ಸ್ವಾಮಿಯ ವಿರಹದ ನೋವನ್ನು ಮರೆತಿದ್ದೇನಲ್ಲ. ಈಗ ನಿನಗೇನಾದರೂ ಆಪತ್ತು ಸಂಭವಿಸಿದರೆ ನನ್ನ ಗತಿಯೇನು? ಆ ದುಃಖವನ್ನು ಹೇಗೆ ಸಹಿಸಿಕೊಳ್ಳಲಿ ಮಗು? ಅಯ್ಯೋ ದೇವರೇ, ನನ್ನನ್ನು ಇನ್ನೆಷ್ಟು ಪರೀಕ್ಷಿಸುವೆ? ಈ ಅಬಲೆಯ ಮೇಲೆ ಕಿಂಚಿತ್ತೂ ಕರುಣೆ ಇಲ್ಲವೇ? ನಿನ್ನನ್ನು ಬಿಡಿಸಿ ತರಲು ಕುಶನೂ ಬಳಿಯಲ್ಲಿಲ್ಲವಲ್ಲ. ನಾನು ಮಾಡಿದ ಯಾವ ಪಾಪಕ್ಕಾಗಿ ಈ ಶಿಕ್ಷೆ? ನಾನು ಮಾಡಿದ ಯಾವ ಪಾಪಕ್ಕಾಗಿ ಈ ಶಿಕ್ಷೆ? ಅಮ್ಮ, ಏನಾಯ್ತಮ್ಮ? ಏಕೆ ಅಳುತ್ತಿರುವೆ? ಕುಶ, ಬಂದೆಯಾ? ನಿನಗೇನು ಆಪತ್ತು ಸಂಭವಿಸಿಲ್ಲ ತಾನೆ? ಇಲ್ಲಮ್ಮ, ನನಗೆ ಯಾವ ತೊಂದರೆಯೂ ಆಗಿಲ್ಲ. ಆದರೆ ನಿನಗೇನಾಯಿತು? ನೀನೇಕೆ ಅಳುತ್ತಿರುವೆ? ನನಗೇನು ಆಗಿಲ್ಲ ಮಗು.
ನಾನು ಕ್ಷೇಮವಾಗಿಯೇ ಇದ್ದೇನೆ. ಆದರೆ ಆದರೆ ಏನಾಯ್ತಮ್ಮ? ನಮ್ಮಂತ ಮಕ್ಕಳಿರುವಾಗ ನೀನೇಕೆ ದುಃಖಿಸಬೇಕು? ಲವನಲ್ಲಿ ಅವನು ಇನ್ನೂ ಬರಲಿಲ್ಲವೇ? ಇಷ್ಟು ಹೊತ್ತಿಗೆ ಬರಬೇಕಾಗಿತ್ತಲ್ಲವೇ? ಏನು ಹೇಳಲಿ ಮಗನೇ, ನಿನ್ನ ಸೋದರ ಲವ ಯಾರೋ ರಾಜನ ಕುದುರೆಯನ್ನು ಕಟ್ಟಿದನಂತೆ. ಅವರ ಕಡೆಯವರನ್ನೆಲ್ಲ ಸೋಲಿಸಿದನಂತೆ. ಈಗ ಅವರು ಲವನನ್ನೇ ಮೂರ್ಛೆಗೊಳಿಸಿರುವರಂತೆ. ಅವನನ್ನು ರಥದಲ್ಲಿ ತೆಗೆದುಕೊಂಡು ಹೋಗಿರುವರಂತೆ. ಮುನಿಕುಮಾರರೇ ಹೇಳಿದರು. ಮಿತ್ರರೇ, ನನ್ನ ಸಹೋದರನಿಗೆ ಏನಾಯ್ತೆಂದು ವಿವರವಾಗಿ ಹೇಳಿ. ಕೇಳಿದೆಯಾ ಮಗನೇ? ಕೇಳಿದೆನಮ್ಮ. ಇನ್ನು ಕ್ಷಣವೂ ತಡ ಮಾಡಬೇಡ. ಈಗಲೇ ಹೋಗಿ ಲವನನ್ನು ಬಿಡಿಸಿಕೊಂಡು ಬಾ. ಅಮ್ಮ, ಲವ ಈಗಾಗಲೇ ಬಂಧ ಮುಕ್ತನಾದನೆಂದು ತಿಳಿ ನಾನು ಈಗಲೇ ಹೋಗುತ್ತೇನೆ. ದೇವಾನು ದೇವತೆಗಳೇ ಆ ರಾಜನ ಬೆಂಬಲಕ್ಕೆ ಬರಲಿ. ನಾನು ಆ ರಾಜನನ್ನು ಮತ್ತು ಅವನ ಸೈನ್ಯವನ್ನು ನುಚ್ಚು ನೂರು ಮಾಡುತ್ತೇನೆ. ನನ್ನ ಸಹೋದರನನ್ನು ಸುರಕ್ಷಿತವಾಗಿ ಕರೆತರುತ್ತೇನೆ. ನೀನು ಚಿಂತಿಸಬೇಡ. ಆಗಲಿ ಮಗನೇ, ಬಾ. ಮಿತ್ರರೇ, ಮೂರ್ಛೆ ಹೋದ ನನ್ನ ಸಹೋದರನ ಹೊತ್ತೈದ ರಥ ಎತ್ತ ಹೋಯಿತು. ಆ ದಿಕ್ಕನ್ನು ತೋರಿಸ ಬನ್ನಿ.
ಹೋಗುತ್ತಿರುವೆ. ನನ್ನ ತಮ್ಮನನ್ನು ಹೊತ್ತುಕೊಂಡು ಹೋಗಲು ನಾನು ಅವಕಾಶ ಕೊಡುವುದಿಲ್ಲ. ನನ್ನ ಜೊತೆ ಹೋರಾಡಿ ಗೆಲ್ಲದೆ ನೀನು ಇಲ್ಲಿಂದ ಕದಲಲಾರೆ. ಓಹೋ, ನೀನೇನೋ ಇವನ ಸೋದರ. ನಿನ್ನ ಪಂಥಾಹ್ವಾನವನ್ನು ನಾನು ಸ್ವೀಕರಿಸುತ್ತೇನೆ. ನಿನ್ನಂತೆಯೇ ನಿನ್ನ ಸೋದರ ವೀರಾವೇಶದ ಮಾತುಗಳನ್ನಾಡಿ ಕಡೆಗೆ ನನ್ನ ಶರಾಘಾತಕ್ಕೆ ಎಚ್ಚರ ತಪ್ಪಿ ಮಲಗಿದ. ಎಚ್ಚರ ತಪ್ಪಿದ ನನ್ನ ತಮ್ಮನನ್ನು ಹೊತ್ತುಕೊಂಡು ಹೊರಟಿರುವ ನೀನೆಂತ ವೀರ? ನಾನು ನಿನ್ನಿಂದ ನನ್ನ ತಮ್ಮನನ್ನು ಬಿಡಿಸಿಕೊಂಡು ಹೋಗಲು ಬಂದಿದ್ದೇನೆ. ತಮ್ಮನಿಗೆ ತಕ್ಕ ಅಣ್ಣನಂತೆ ಕಾಣುತ್ತಿರುವೆ. ಅವನಂತೆಯೇ ನೀನು ಪ್ರತಾಪಶಾಲಿಯಂತೆ ಕಾಣುತ್ತಿರುವೆ. ನೀನಾರು? ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿಗಳಾರು? ನಿನ್ನಂತಹ ವೀರರು ಈ ಅರಣ್ಯದ ಆಶ್ರಮದಲ್ಲಿರಲು ಕಾರಣವೇ? ಅದನ್ನು ಮೊದಲು ಹೇಳು. ಅನಂತರ ನಾನು ನಿನ್ನೊಡನೆ ಯುದ್ಧ ಮಾಡುತ್ತೇನೆ. ಇದೇನು ನಿಬಂಧನೆಯೋ? ಅಲ್ಲ, ಕೇವಲ ಕುತೂಹಲ ಅಷ್ಟೇ. ಆಗಲಿ, ನನ್ನೊಡನೆ ಯುದ್ಧ ಮಾಡಲು ಒಪ್ಪಿದೆಯಾದ್ದರಿಂದ ನಾನು ನನ್ನ ಕೆಲವು ವಿಷಯಗಳನ್ನು ಹೇಳುತ್ತೇನೆ. ನನ್ನ ತಾಯಿ ಮಹಾಪತಿವೃತೆ, ವಾಲ್ಮೀಕಿ ಮಹರ್ಷಿಗಳು ನಮ್ಮ ಗುರುಗಳು. ನಾನು ನನ್ನ ಅವಳಿ ಸೋದರ ಕುಶಲವರೆಂದೇ ಖ್ಯಾತರಾಗಿದ್ದೇವೆ. ಮಹರ್ಷಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತಿದ್ದೇವೆ. ಈಗ ನೀನಾರು ಹೇಳು, ನೀನು ಸೈನ್ಯದೊಡನೆ ದಿಗ್ವಿಜಯ ಮಾಡುತ್ತಿರುವುದೇಕೆ? ನನ್ನ ಊಹೆ ನಿಜವಾಗುತ್ತಿದೆ. ಶ್ರೀರಾಮನಿಂದ ಸೀತೆ ಮಾತೆಯಲ್ಲಿ ಜನಿಸಿದ ಪುತ್ರರೇ ಇವರು ಎಂಬುದರಲ್ಲಿ ಸಂದೇಹ ಕಾಣುತ್ತಿಲ್ಲ. ಅದು ನಿಜವೇ ಆಗಿದ್ದರೆ ನಾನು ರಘುವಂಶದ ಕುಡಿಗಳೊಡನೆ ಶ್ರೀರಾಮನ ಪುತ್ರರೊಡನೆ ಹೇಗೆ ಯುದ್ಧ ಮಾಡುವುದು? ಅವನಂತೆ ಈ ಕುಶನನ್ನು ಎಚ್ಚರ ತಪ್ಪಿಸಿ ರಾಮನ ಬಳಿಗೆ ಕರೆದುಕೊಂಡು ಹೋಗುವುದೇ ಒಳ್ಳೆಯದೇನು? ಎಲೆ ವೀರರೇ, ಏಕೆ ಮೌನವಾದೆ? ನನ್ನ ವಿವರಗಳನ್ನು ಕೇಳಿದ ಮೇಲೆ ನನ್ನೊಡನೆ ಯುದ್ಧ ಮಾಡಲು ಭಯವಾಗುತ್ತಿದೆಯೇ? ಹಾಗಿದ್ದರೆ ನನ್ನ ಸಹೋದರನನ್ನು ನನಗೊಪ್ಪಿಸಿ ಶರಣಾಗು. ಶರಣಾಗತರನ್ನು ನಾನು ಖಂಡಿತ ಅಪಮಾನಿಸುವುದಿಲ್ಲ. ಆಗಲಿ ಬಾಲಕ, ನಾನು ನಿನ್ನ ಯುದ್ಧದ ಬಯಕೆಯನ್ನು ಪೂರೈಸುತ್ತೇನೆ. ಸಿದ್ಧನಾಗು.
ರಾಜನೇ, ನೀನು ನನ್ನ ಎಲ್ಲ ದಿವ್ಯಾಸ್ತ್ರಗಳನ್ನು ನಿವಾರಿಸಿಕೊಂಡೆ. ಈಗ ನೋಡು, ಈ ನಾರಾಯಣಾಸ್ತ್ರಕ್ಕೆ ನಿನ್ನಲ್ಲಿ ಏನು ಪ್ರತ್ಯುತ್ತರವಿದೆಯೋ ನೋಡೋಣ. ಎಲೆ ವೀರ ಬಾಲಕನೇ, ಇಂಥ ಮಹಾ ಅಸ್ತ್ರಗಳನ್ನು ನಿನಗೆ ಅನುಗ್ರಹಿಸಿದವರು ಯಾರು? ನನ್ನ ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳು. ದಿವ್ಯವಾದ ನಾರಾಯಣಾಸ್ತ್ರವು ನಿನ್ನನ್ನು ಏನು ಮಾಡಲಿಲ್ಲವೇ? ನೀನು ಮಹಾಪರಾಕ್ರಮಿಯೇ ಸರಿ. ಈಗ ನಾನು ಬಿಡುವ ನನ್ನ ಬಾಣಗಳು ವ್ಯರ್ಥವಾದರೆ ನಾನು ಧನುರ್ವಿದ್ಯೆಯನ್ನು ಕಲಿತು ಏನು ಪ್ರಯೋಜನ? ಅಮ್ಮ, ನನ್ನನ್ನು ಹರಸು.
ನೀನೆಲ್ಲಿಂದ ಅವತರಿಸಿದೆ? ಬಾ ಬಾ, ಜೀವ ಬೇಡವಾದರೆ ನನ್ನೊಡನೆ ಹೋರಾಡು. ಅಯ್ಯ ವೀರ ಬಾಲಕ, ನಾನು ನಿನ್ನ ಪರಾಕ್ರಮವನ್ನು ಕಂಡು ಅದನ್ನು ಆನಂದ ಪಡಲು ಬಂದವನು. ನೀನು ನನ್ನ ಮೇಲೆ ಎಷ್ಟು ಬಾಣಗಳನ್ನಾದರೂ ಪ್ರಯೋಗಿಸು, ಅದರಿಂದ ನನಗೆ ಯಾವ ಹಿಂಸೆಯೂ ಆಗುವುದಿಲ್ಲ. ಹಾಗೆಯೇ ನನ್ನಿಂದ ನಿನಗೂ ಯಾವ ಹಿಂಸೆಯೂ ಆಗುವುದಿಲ್ಲ. ಎಲ್ಲವೋ ಮಹಾಕಪಿ, ಬಾಲಕರೆಂದು ಉಪೇಕ್ಷಿಸಬೇಡ. ನೀನು ವೀರನೇ ಆಗಿದ್ದರೆ ನನ್ನೊಡನೆ ಹೋರಾಡು. ಎಲ ನನ್ನ ಶೌರ್ಯವನ್ನೇ ಕೆಣಕುತ್ತಿರುವೆಯಾ? ಆಗಲಿ, ನಾನು ಯುದ್ಧ ಮಾಡುತ್ತೇನೆ. ಶ್ರೀರಾಮಚಂದ್ರನ ಪುತ್ರನಾದ ಈ ಬಾಲಕನಿಗೆ ನಾನು ಪ್ರಯೋಗಿಸುವ ಯಾವ ವಸ್ತುವು ನೋವುಂಟು ಮಾಡದಿರಲಿ. ಬಂಡೆ ನನಗೇನೂ ಮಾಡಲಿಲ್ಲ. ಈಗ ನೋಡು, ನಾನು ಬಿಡುವ ಬಾಣ ನಿನ್ನನ್ನು ನೆಲದ ಮೇಲೆ ಮಲಗುವಂತೆ ಮಾಡುತ್ತದೆ. ಇದಕ್ಕೆ ನನ್ನ ಮಾತೆಯ ಪಾರ ಸಾಕ್ಷಿ. ಇದೇನು ಈ ಬಾಲಕ ತನ್ನ ತಾಯಿಯ ಅಂದರೆ ಸೀತಾಮಾತೆಯ ಸಾಕ್ಷಿ ಎಂದು ಹೇಳುತ್ತಿದ್ದಾನೆ. ಅಂದ ಮೇಲೆ ಇವನ ಬಾಣಕ್ಕೆ ಗೌರವ ಸಲ್ಲಿಸಲೆಂದಾದರೂ ನಾನು ಪ್ರಜ್ಞೆ ತಪ್ಪಿದಂತೆ ಮಲಗಿಬಿಡಬೇಕು.
ಜೈ ಶ್ರೀರಾಮ್. ಏನು ಏನು ಹೇಳುತ್ತಿರುವಿರಿ ಅಮಾತ್ಯರೇ? ಮತ್ತೊಬ್ಬ ಬಾಲಕ ಬಂದು ಶತ್ರುಘ್ನನನ್ನೇ ಮೂರ್ಛೆಗೊಳಿಸಿದನೆ. ಹೌದು ಪ್ರಭು, ಇದು ಸತ್ಯ. ಮೊದಲನೇ ಬಾಲಕನನ್ನು ಶತ್ರುಘ್ನ ಮೂರ್ಛೆಗೊಳಿಸಿದರೆ ಎರಡನೇ ಬಾಲಕ ಶತ್ರುಘ್ನನನ್ನೇ ಮೂರ್ಛೆಗೊಳಿಸಿದ್ದಾನೆ. ವಿಚಿತ್ರವಾಗಿದೆ, ಇದು ಅತ್ಯಂತ ವಿಚಿತ್ರವಾಗಿದೆ. ಅಷ್ಟೇ ಅಲ್ಲ ಪ್ರಭು, ಮಹಾಬಲನಾದ ಹನುಮಂತ ರಣರಂಗದಲ್ಲಿ ಎರಡನೇ ಬಾರಿ ಮೂರ್ಛೆ ಹೋಗಿದ್ದಾನೆ. ಆ ಮೊದಲನೇ ಬಾಲಕನೇನಾದರೂ ಮೂರ್ಛೆಯಿಂದ ಎಚ್ಚೆತ್ತು ತನ್ನ ಸೋದರನ ಜೊತೆ ಸೇರಿದರೆ ನಮ್ಮ ಸೇನೆಯನ್ನು ಎಷ್ಟು ಕಾಡುತ್ತಾರೋ ಏನು. ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಅಮಾತ್ಯರೇ? ಆ ಬಾಲಕರಿಬ್ಬರು ನಮ್ಮ ಮೇಲೆ ವಿಜಯ ಸಾಧಿಸುತ್ತಾರೆ, ನಮ್ಮ ಕುದುರೆ ನಮಗೆ ಸಿಗುವುದಿಲ್ಲ, ಅಶ್ವಮೇಧ ಯಜ್ಞ ಪೂರ್ಣಗೊಳ್ಳುವುದಿಲ್ಲ ಎಂದು ಹೇಳುತ್ತಿರುವಿರಾ ನೀವು? ಇಲ್ಲ ಪ್ರಭು, ನಾನು ಹಾಗೆ ಹೇಳಲಿಲ್ಲ. ನಿಮ್ಮ ಸಂಕಲ್ಪವು ವಿಫಲವಾಗಲು ಸಾಧ್ಯವೇ ಇಲ್ಲ. ನೀವು ಕೈಗೊಂಡಿರುವ ಯಾಗವು ಸಫಲವಾಗುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೆ ಈ ಬಾಲಕರಿಂದ ಒದಗಿರುವ ಆಪತ್ತನ್ನು ನಾವು ಹೇಗೆ ನಿವಾರಿಸಿಕೊಳ್ಳುವುದು? ಅದು ತೋಚುತ್ತಿಲ್ಲ ಪ್ರಭು. ಆ ಬಾಲಕರು ಕುದುರೆಯನ್ನು ಹಿಂತಿರುಗಿಸುವುದಿಲ್ಲ, ಯುದ್ಧವನ್ನು ನಿಲ್ಲಿಸುವುದಿಲ್ಲ, ಶರಣಾಗತರೂ ಆಗುವುದಿಲ್ಲ. ನಾವು ಯುದ್ಧವನ್ನು ಮುಂದುವರಿಸಲೇಬೇಕು. ಕೇವಲ ಯುದ್ಧ ಮಾಡುವುದಲ್ಲ ಅಮಾತ್ಯರೇ, ಯುದ್ಧದಲ್ಲಿ ವಿಜಯವನ್ನು ಸಾಧಿಸಬೇಕು, ಅದು ಬಹಳ ಮುಖ್ಯ. ಆದರೆ ಅದು ಹೇಗೆ? ಸೋದರ ಕುಶ, ಸೋದರ ಲವ, ಸೋದರ ಲವ, ಸೋದರ ಕುಶ, ನೀನು ಯಾವಾಗ ಬಂದೆ? ಆಗಲೇ ಬಂದೆ. ನಿನ್ನ ವಿಷಯ ತಿಳಿದ ಕೂಡಲೇ ನಿನ್ನನ್ನು ಬಿಡಿಸಿಕೊಳ್ಳಲೆಂದು ಬಂದೆ. ನೋಡು, ಆ ವೀರರನ್ನೆಲ್ಲ ಹೇಗೆ ಮೂರ್ಛೆಗೊಳಿಸಿದ್ದೇನೆ. ಲವಕುಶರು ಒಟ್ಟಾಗಿ ನಿಂತರೆ ಯಾವ ವೀರ ತಾನೇ ನಮ್ಮನ್ನು ಗೆಲ್ಲಲು ಸಾಧ್ಯ? ಹೌದು ಸೋದರ, ಜಯ ನಮ್ಮದೇ, ಜಯ ನಮ್ಮದೇ. ಬಾ. ಸೋದರ ಕುಶ, ನೀನು ಸರಿಯಾದ ಸಮಯದಲ್ಲಿ ಬಂದು ನನ್ನನ್ನು ರಕ್ಷಿಸಿದೆ. ಇಲ್ಲವಾದರೆ ಆ ಶತ್ರುಘ್ನ ನನ್ನನ್ನು ಸೆರೆಮನೆಗೆ ದೂಡುತ್ತಿದ್ದನೋ ಏನೋ. ಸೆರೆಮನೆಗೆ ಕರೆದೊಯ್ಯುತ್ತಿದ್ದನೋ ಇಲ್ಲವೋ, ಅದಕ್ಕೆ ಮೊದಲು ನಿನ್ನನ್ನು ಅವನು ಶ್ರೀರಾಮನ ಬಳಿ ಕರೆದೊಯ್ಯುತ್ತಿದ್ದ. ಆದರೆ ಅದರಿಂದ ನನ್ನನ್ನು ಕಾಣದೆ ಅಮ್ಮ ಎಷ್ಟು ದುಃಖ ಪಡುತ್ತಿದ್ದಾಳೋ ಏನೋ. ಅದರಲ್ಲಿ ಸಂದೇಹವೇ ಇಲ್ಲ. ಈಗಾಗಲೇ ವಿಷಯವನ್ನು ತಿಳಿದು ಅವಳು ಎಷ್ಟು ದುಃಖಿತಳಾಗಿರುವಳು ಗೊತ್ತೇ.
ನಾನು ನಿನ್ನನ್ನು ಸುರಕ್ಷಿತವಾಗಿ ಕರೆತರುತ್ತೇನೆಂದು ಪ್ರತಿಜ್ಞೆ ಮಾಡಿ ಬಂದೆ. ನಾವು ಹಿಂದಿರುಗಿ ಹೋಗುವವರೆಗೂ ಅಮ್ಮ ದುಃಖಿಸುತ್ತಲೇ ಇರುತ್ತಾಳಲ್ಲವೇ? ಹೌದು ಸೋದರ, ನಾವು ಸುರಕ್ಷಿತವಾಗಿರುವ ವಾರ್ತೆ ಅಮ್ಮನಿಗೆ ಬೇಗ ತಿಳಿಯಬೇಕು. ಹಾಗಾದರೆ ನಾವು ಈಗಲೇ ಹೋಗಿ ಅಮ್ಮನಿಗೆ ನಾವು ಜಯಶಾಲಿಗಳಾದ ವಿಷಯವನ್ನು ತಿಳಿಸೋಣ. ಆದರೆ ನಾವಿನ್ನೂ ಪೂರ್ಣ ವಿಜಯ ಸಾಧಿಸಿಲ್ಲ ಸೋದರ. ಎಚ್ಚರ ತಪ್ಪಿರುವ ಶತ್ರುಘ್ನ ಮತ್ತೆ ಎದ್ದು ನಮ್ಮೊಂದಿಗೆ ಯುದ್ಧ ಮಾಡಬಹುದು. ಹೌದು, ಅವನು ಯುದ್ಧ ಮಾಡಬಹುದು. ಅಥವಾ ತನ್ನ ಸೋದರನ ಕ್ಷೇಮದ ಬಗ್ಗೆ ಆತಂಕಗೊಂಡು ಸ್ವತಃ ಶ್ರೀರಾಮನೇ ನಮ್ಮೊಂದಿಗೆ ಯುದ್ಧಕ್ಕೆ ಬರಬಹುದು. ಬರಲಿ, ಯಾರು ಬೇಕಾದರೂ ಬರಲಿ. ಎಲ್ಲರೊಡನೆ ಹೋರಾಡಿ ಸಂಪೂರ್ಣ ವಿಜಯ ಸಾಧಿಸಿದ ನಂತರವೇ ಅಮ್ಮನನ್ನು ಕಾಣೋಣ. ಹಾಗೆ ಮಾಡೋಣ ಸೋದರ. ಆದರೆ ಅಷ್ಟರಲ್ಲಿ ನಮ್ಮ ಕ್ಷೇಮದ ಬಗ್ಗೆ ಅಮ್ಮನಿಗೆ ಮುನಿಕುಮಾರರ ಮೂಲಕ ಸುದ್ದಿಯನ್ನು ತಿಳಿಸೋಣ. ಹೌದು, ಅದೇ ಸರಿ. ನಡಿ ನಡಿ. ಸಹೋದರ ಲಕ್ಷ್ಮಣ, ಬಂದೆಯಾ? ಯಜ್ಞ ದೀಕ್ಷಿತನಾಗಿ ನೀನು ನಿಶ್ಚಿಂತನಾಗಿ ಯಜ್ಞ ಕಾರ್ಯ ಮಾಡದೆ ಇದೇನು ಚಿಂತೆ? ಅದು ನಮ್ಮ ಯಜ್ಞ ಕಾರ್ಯಕ್ಕೆ ಸಂಬಂಧಿಸಿದ ಚಿಂತೆಯೇ ಲಕ್ಷ್ಮಣ. ನಿನ್ನ ಶಾಂತಿಯನ್ನು ಕಲಕಿದ ಆ ಚಿಂತೆ ಯಾವುದು ಸಹೋದರ? ಲಕ್ಷ್ಮಣ, ಮಹಾಪರಾಕ್ರಮಿಯಾದ ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ, ಕೇವಲ ಒಬ್ಬ ಬಾಲಕನಿಗೆ ಸೋತು ಮೂರ್ಛೆ ಹೋಗಿದ್ದಾನೆಂದರೆ ನೀನು ಅದನ್ನು ನಂಬುತ್ತೀಯ? ಎಲ್ಲಾದರೂ ಉಂಟು. ವೀರಾದಿ ವೀರರನ್ನೆಲ್ಲ ಸೋಲಿಸಬಲ್ಲ ನಮ್ಮ ಸಹೋದರ ಅಜೇಯ. ಅವನು ಸೋಲುವುದೇ ಇಲ್ಲವೆಂದ ಮೇಲೆ ಮೂರ್ಛೆ ಹೋಗುವುದು ಅಸಂಭವ. ಆದರೆ ಇದು ಸಂಭವವಾಗಿದೆ ಲಕ್ಷ್ಮಣ. ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ ಸೋತು ಈಗ ಮೂರ್ಛೆ ಹೋಗಿದ್ದಾನೆ. ಸಹೋದರ, ಇದು ನಿಜವೇ? ಹೌದು ಲಕ್ಷ್ಮಣ, ಇದು ಸತ್ಯ. ನಮ್ಮ ಶತ್ರುಘ್ನನ್ನೇ ಮಣಿಸಿದ ಆ ಬಾಲಕ ಸಾಮಾನ್ಯನಾಗಿರಲು ಸಾಧ್ಯವಿಲ್ಲ. ಯಾರವನು? ಲಕ್ಷ್ಮಣ, ನೀನು ಕೂಡ ಸಾಮಾನ್ಯನಲ್ಲ. ಇಂದ್ರನನ್ನೇ ಗೆದ್ದ, ಇಂದ್ರಜಿತವನ್ನೇ ಗೆದ್ದವನು ನೀನು. ಈಗ ನೀನು ಹೋಗಿ ಆ ವೀರ ಬಾಲಕನನ್ನು ಮಣಿಸಿ ಅಶ್ವಮೇಧದ ಕುದುರೆಯನ್ನು ಬಿಡಿಸಿ ತರದೆ ನಮ್ಮ ಯಜ್ಞ ಪೂರ್ಣಗೊಳ್ಳುವಂತಿಲ್ಲ. ಶತ್ರುಘ್ನನನ್ನು ಸುರಕ್ಷಿತವಾಗಿ ಹಿಂದಿರುಗಿ ಕರೆದುಕೊಂಡು ಬರುವುದು ಅಷ್ಟೇ ಮುಖ್ಯ. ಆಗಲಿ ಸಹೋದರ, ನಾನು ಈಗಲೇ ಹೊರಡುತ್ತೇನೆ. ನಿನ್ನ ಕೃಪೆಯಿಂದ ಆ ಬಾಲಕನನ್ನು ಮಣಿಸಿ ಯಾಗದ ಕುದುರೆಯನ್ನು ಶತ್ರುಘ್ನನನ್ನು ಕರೆತರುತ್ತೇನೆ. ವಿಜಯೀ ಭವ. ನಾನು ಶತ್ರುಘ್ನನೊಂದಿಗೆ ಯುದ್ಧ ಮಾಡುವಾಗ ನನ್ನ ಬಿಲ್ಲು ಮುರಿದು ಹೋಯಿತು. ಹೌದೇ? ಅದರಿಂದಲೇ ನೀನು ಶತ್ರುಘ್ನನ ಬಾಣದಿಂದ ಎಚ್ಚರ ತಪ್ಪುವಂತಾಯಿತು. ಈಗ ಮತ್ತೆ ಯಾರಾದರೂ ಯುದ್ಧಕ್ಕೆ ಬಂದರೆ ನಿನಗೆ ಬೇರೊಂದು ಬಿಲ್ಲಿನ ಅಗತ್ಯವಿದೆ. ಹೌದು ಸೋದರ, ಬಿಲ್ಲೇ ಇಲ್ಲದೆ ಯುದ್ಧ ಮಾಡುವುದು ಹೇಗೆ? ನಮ್ಮ ಪರಾಕ್ರಮದ ಪ್ರದರ್ಶನಕ್ಕೆ ಬೇರೊಂದು ಬಿಲ್ಲನ್ನು ಪಡೆಯಲೇಬೇಕು. ಆದರೆ ಹೇಗೆ? ಸೋದರ, ಅದಕ್ಕೊಂದು ದಾರಿ ಇದೆ. ಏನದು? ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳು ಉಪದೇಶಿಸಿರುವ ಮಂತ್ರದಿಂದ ಸೂರ್ಯದೇವನನ್ನು ಬೇಡಿ ಬಿಲ್ಲನ್ನು ಪಡೆಯಬಹುದಲ್ಲವೇ? ಹೌದು ಸೋದರ, ಖಂಡಿತ ಪಡೆಯಬಹುದು. ನಾವು ಸೂರ್ಯದೇವನನ್ನು ಪ್ರಾರ್ಥಿಸೋಣ. ಹೊಸ ಬಿಲ್ಲಿನೊಂದಿಗೆ ಸನ್ನದ್ಧರಾಗಿ ಕಾಯೋಣ. ಆಗಲಿ ಸೋದರ. ಸಮಸ್ತ ಚರಾಚರಗಳಿಗೆ ಮಿತ್ರನೇ, ಪ್ರಾಣಿಗಳ ಕಾರ್ಯಕ್ಕೆ ಸಹಾಯಕನೇ, ಕತ್ತಲನ್ನು ಕಳೆದು ಬೆಳಕನ್ನೇ, ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವವನೇ, ಪ್ರಾಣಿಗಳಿಗೆ ಸತ್ವವನ್ನು ನೀಡುವವನೇ, ಲೋಕಕ್ಕೆ ಕಣ್ಣಿನಂತಿರುವವನೇ, ಮಹಾಸತ್ವಶಾಲಿ ಕಿರಣಗಳನ್ನು ಪ್ರಸರಿಸುವವನೇ, ಪವಿತ್ರನೇ, ಪೀತವರ್ಣನೆ, ಭಾನುವೆ, ಮಹಾ ತೇಜಸ್ವಿಯೇ, ಭಾಸ್ಕರನೇ, ಯಾಗ ಸ್ವರೂಪನೇ, ರಕ್ಷಕನೇ,
ಯಾಗದ ಫಲವೇ ನಿರ್ಮಲನೆ. ಸಾಕ್ಷಿಯಾದರೂ ಕರ್ಮ ಲೋಪವಿಲ್ಲದ ಶುದ್ಧನೆ. ಎಲ್ಲ ಶರೀರ ಸ್ವರೂಪನೆ. ಸುರಾಸುರ ನಮಸ್ಕೃತನೆ. ಶನೇಶ್ವರ ಪಿತನೆ. ಹಗಲನ್ನುಂಟು ಮಾಡುವವನೇ. ಬ್ರಹ್ಮ ವಿಷ್ಣು ರುದ್ರಾತ್ಮನೆ. ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಬಾಲಕರೇ, ಸ್ವಾಗತ ಸೂರ್ಯದೇವ, ಸ್ವಾಗತ. ನಿಮ್ಮ ಸ್ತುತಿಯಿಂದ ಸಂತುಷ್ಟನಾಗಿ ನಿಮಗೆ ಅನುಗ್ರಹಿಸಲು ಬಂದಿದ್ದೇನೆ. ಸೂರ್ಯದೇವ, ನಿನ್ನ ಕರುಣೆಗೆ ಕೃತಜ್ಞತೆಗಳು. ನಮ್ಮಂತ ಬಾಲಕರ ಸ್ತೋತ್ರಕ್ಕೆ ಕರಗಿದ ನಿನಗೆ ಪ್ರಣಾಮಗಳು. ಮಕ್ಕಳೇ, ನನ್ನನ್ನು ಪ್ರಾರ್ಥಿಸಿದ ಕಾರಣವೇನೆಂದು ಹೇಳಿ. ದೇವ, ಈಗ ನಮಗೂ ಆ ಶ್ರೀರಾಮನ ಕಡೆಯವರಿಗೂ ಯುದ್ಧ ಸಂಭವಿಸಿದೆ. ಸ್ವತಃ ಶ್ರೀರಾಮ ಸೋದರ ಶತ್ರುಘ್ನನೇ ನಮ್ಮೆದುರು ಹೋರಾಡಿ ಪರಾಜಿತನಾಗಿದ್ದಾನೆ. ಆ ಯುದ್ಧದಲ್ಲಿ ನನ್ನ ಬಿಲ್ಲು ಮುರಿದು ಹೋಗಿದೆ. ಯುದ್ಧ ಪೂರ್ಣವಾಗಿಲ್ಲ. ನಮ್ಮ ಮೇಲೆ ಯುದ್ಧ ಮಾಡಲು ಉಳಿದ ಶ್ರೀರಾಮ ಸೋದರರೂ ಬರಬಹುದು. ಆದ್ದರಿಂದ ಕೃಪೆ ಇಟ್ಟು ನಮಗೆ ಉತ್ತಮವಾದ ಬಿಲ್ಲೊಂದನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅಷ್ಟೇ ತಾನೇ? ಮಹಿಮಾವಂತರಾದ ವಾಲ್ಮೀಕಿ ಮಹರ್ಷಿಗಳಿಂದ ಅಸ್ತ್ರವಿದ್ಯೆಯನ್ನು ಕಲಿತ ನಿಮ್ಮ ಕೋರಿಕೆಯನ್ನು ಖಂಡಿತ ಈಡೇರಿಸುತ್ತೇನೆ. ನಿಮಗೆ ಈಗಲೇ ಅತ್ಯುತ್ತಮವಾದ ಬಿಲ್ಲನ್ನು ನೀಡುತ್ತೇನೆ. ಜಗತ್ತಿಗೆ ಕಣ್ಣಾದ ತ್ರಿಮೂರ್ತಿ ಸ್ವರೂಪನಾದ 4 ವೇದಗಳ ದೇಹವಾದ ಭಾಸ್ಕರ, ನಿನಗೆ ನಮೋ ನಮಃ, ನಮೋ ನಮಃ.